ಸತ್ತಾಗ ಆಗುವಂಥ ಒಂದು ಕ್ರಿಯೆ ಅಥವಾ ಅವರು ನಾವು ನೋಡಿದ್ರೆ ಎಲ್ಲೋ ಒಂದು ಕಡೆ ಇಂಡಿಯಾಗೆ ಬಂದು ಕನೆಕ್ಟ್ ಆಗುತ್ತೆ. ಸೊ This is the festival, brother. ವಾಟ್ ಇಸ್ ದಿಸ್ ಇಸ್ This ಗೋಯಿಂಗ್ is ಆನ್? the dead people ceremony actually. ಡೆತ್ Yeah. ಪೀಪಲ್ ಸೆರೆಮನಿ. ನೋಡಿ, ಇದು ಬಾಲಿಯ ಒಂದು ಡೆತ್ ಆದಾಗ ನಡೆಯುವಂಥ ಒಂದು ಕಾರ್ಯಕ್ರಮ. So which is the body actually? ಇದು So it is the series of the ritual ಓಕೆ of the dead people in Bali, which is Did someone die now, or is it? I didn't. It's like I didn't see the body. It could be. It is just the eyes, you know. Yeah, just the symbolics, you know. ಸೊ ಇದು ಒಂದು ಬಾಲಿಯ ಒಂದು ಕಲ್ಚರ್ ಆಗಿರುತ್ತೆ. ಸೊ ಈ ಕಲ್ಚರಿನಲ್ಲಿ ಈ ಥರ ಒಂದು ಪದ್ಧತಿ ಇದೆ. ಯಾರಾದರೂ ಸತ್ತಾಗ ಆಗುವಂಥ ಒಂದು ಕ್ರಿಯೆ ಅಥವಾ ಅವರು They will be accompanied by the gamelan, which is this gamelan we call Bali Ganjur. Instrument. It's Okay. Bali Ganjur for spirit actually. ಓಕೆ. Yeah. So in every gamelan we have the different, you know, like for the dead people and for temple ceremony it's different again, the instrument. ಓಕೆ. It's like for dead people it's spirit more strong like rock, ಓಕೆ. and then for for the temple ceremony it's more soft for relaxation. ನೋಡಿದ್ರಲ್ಲ ಯಾವ್ಯಾವ ಥರ ಅನ್ಫಾರ್ಚುನೇಟ್ಲಿ ಆ್ಯಂಡ್ ಅನ್ಎಕ್ಸ್ಪೆಕ್ಟೆಡ್ ನಮಗೆ ಇದೊಂದು ಸಡನ್ನಾಗಿ ರೋಡಲ್ಲಿ ಸಿಕ್ಕಿದಂಥ ಒಂದು ಸೆರೆಮನಿ ಥಿಂಗು. ಸೊ ಇದನ್ನು ನೋಡಿದ್ದೀವಿ, ಇದ್ರದ್ದು ಕತೆ ಏನು ಅಂತ ಕೇಳಿದ್ದೀವಿ ಇವ್ರ ಹತ್ರ. ಈ ಥರ ಸಾಕಷ್ಟು ವಿಚಾರಗಳಿದೆ, ಸಾಕಷ್ಟು ಒಂದು ಕಲ್ಚರ್ನ ಬ್ಯಾಲಿನಿಯನ್ಸು ಫಾಲೋ ಮಾಡ್ತಾರೆ. ಇದನ್ನು ಕೇಳಿಸ್ಕೊಳ್ಳೋದಕ್ಕೂ ಖುಷಿ ಆಗುತ್ತೆ. ಇದನ್ನು ಅರ್ಥ ಮಾಡಿಕೊಂಡು ಇದರ ಡೆಪ್ತ್ ನಾವು ನೋಡಿದ್ರೆ ಎಲ್ಲೋ ಒಂದು ಕಡೆ ಇಂಡಿಯಾಗೆ ಬಂದು ಕನೆಕ್ಟ್ ಆಗುತ್ತೆ. ಸೊ ಈ ಒಂದು ಕನೆಕ್ಷನ್ನು ಬಾಲಿ ಮತ್ತು ಇಂಡಿಯಾ ಮಧ್ಯ ಎಂದೆಂದಿಗೂ ಇರುತ್ತೆ ಅಂತ ನಾನು ನಂಬ್ತಾ ಇದ್ದೀನಿ. ಯಾಕೆ ಅಂತಂದರೆ ಇವ್ರು ಮಾಡೋವಂಥ ಕಲ್ಚರು ನಾವು ನಡೆಸೋವಂಥ ಕಲ್ಚರು ಜಾಸ್ತಿ ಡಿಫ್ರೆನ್ಸ್ ಇಲ್ಲ, ಜಾಸ್ತಿ ಅಂತೂ ಇಲ್ಲ. ಮಾಡೋ ಪ್ರೊಸೀಜರಲ್ಲಿ ಡಿಫ್ರೆನ್ಸ್ ಇದೆ, ಮಾಡೋವಂಥ ಕ್ರಿಯೆಗಳಲ್ಲಿ ಡಿಫ್ರೆನ್ಸ್ ಇದೆ. ಬಟ್ ಅವರ ಒಂದು ನಂಬಿಕೆ ನಮ್ಮ ಒಂದು ನಂಬಿಕೆ ಆಲ್ಮೋಸ್ಟ್ ಸೇಮ್ ಟು ಸೇಮ್ ಇದೆ. ನೋಡಿ, ನಿಮಗೆ ಹತ್ತಿರದಿಂದ ತೋರಿಸ್ತೀನಿ ಯಾವ ಥರ ಒಂದು ಆರ್ಕಿಟೆಕ್ಚರ್, ಒಂದು ಸಿವಿಲ್ ಆರ್ಕಿಟೆಕ್ಚರ್ ಇವ್ರದ್ದು ಇರುತ್ತೆ ಅಂತ. ತುಂಬ ಅಂದರೆ ತುಂಬ ಅದ್ಭುತವಾಗಿ ಕಾಣುತ್ತೆ. ಆ್ಯಕ್ಚುಲಿ ನಾವು ರಿಯಲ್ ಆಗಿ ಇಲ್ಲಿ ಕಣ್ಣಲ್ಲಿ ನೋಡೋದಕ್ಕೆ ನನಗೆ ಗೊತ್ತಿಲ್ಲ ಇದು ಎಷ್ಟು ಚೆನ್ನಾಗಿ ಇದರಲ್ಲಿ ಕಾಣ್ತಾ ಇದೆ ನಿಮಗೆ ಅಂತ. ಬಟ್ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ಆರ್ಕಿಟೆಕ್ಚರ್. ನಾವು ಡೀಪಾಗಿ ಅಬ್ಸರ್ವ್ ಮಾಡಿದ್ರೆ ಒಂದು ಥಾಟ್ ಬರೋದೇನು ಅಂತಂತಂದರೆ, ಈ ಚೈನಾ ಟಿಬೇಟಿಯನ್ ಕಡೆಯಿಂದ ಅಲ್ಲೂ ಇದೇ ಥರ ಒಂದು ಕಲ್ಚರು ಇರುತ್ತೆ. ಐ ಮೀನ್ ಏನದು ನಮಗೆ ಸಿವಿಲ್ ವರ್ಕು. ಬಟ್ ಅದೇ ಥರ ಇವರಲ್ಲೂ ಇರುತ್ತೆ. ಬಟ್ ಅವರ ಆಚರಣೆ ಬೇರೆ, ಇವರ ಆಚರಣೆ ಬೇರೆ. ಇವಾಗ ಬಂದಿದ್ದೀವಿ ನಾವು ಬೇಜಿಗ್ರಿಯಾ ವಾಟರ್ಫಾಲ್ಗೆ. Illi Balinese people, you have a ceremony when you burn until you die, or even you are died also. Your generation or your parents have making ceremony also. ಟ್ಯಾಕ್ಸಿ ಡ್ರೈವರ್ ಏನಿದ್ದಾರೆ ಅವರು ನನ್ನನ್ನು ಜೊತೆಯಲ್ಲಿ ಕರ್ಕೊಂಡು ಹೋಗ್ತಾರೆ. ಸೊ ಕರ್ಕೊಂಡು ಹೋಗ್ತಾ ಎಕ್ಸ್ಪ್ಲೇನ್ ಮಾಡ್ತೀನಿ ಏನಕ್ಕೆ ಈ ಪ್ಯೂರಿಫಿಕೇಷನ್ ಬೇಕು, ಏನಕ್ಕೆ ಮಾಡ್ತಾರೆ, ಏನಕ್ಕೆ ನಂಬ್ತಾರೆ ಇಲ್ಲೆಲ್ಲ ಈ ಪ್ಯೂರಿಫಿಕೇಷನ್ಗೆ. ಅದನ್ನು ನಮ್ಮ ಲೋಕಲಿಯನ್ಸ್ ಕೈಯಲ್ಲಿ ಕೇಳಿ ಅರ್ಥ ಮಾಡ್ಕೊಳ್ಳೋಣ.
Brother, why we do this particular purification? Oh, okay. The purification, it's mean purification your soul and spirit actually. So when you feeling your body, it's I mean like you're feeling not, it's you're feeling bad or something, or you're thinking bad, you have purification your soul and spirit for neutralize your bad thing or bad aura on your body actually. So it is the part of the ritual in Balinese people, which is water source water, it's mean the holy water actually. So which is the holy water can purification everything, you know. Without the holy water, our ceremony it's mean nothing actually. That's why holy water it's more important thing. But it's come back to yours, because everything it's coming from your Brian and thinking, and what it's you're thinking it could be true, you know. So be careful with what you're thinking, because it's even that it's you know like positive or negative, it could be true. Yeah. ಇಲ್ಲಿ ಇವ್ರು ಏನು ಹೇಳ್ತಾರೆ ಅಂತಂತಂದರೆ, ಇವ್ರು ನಂಬೋದೇನು ಅಂತಂತಂದರೆ, ಇಲ್ಲಿನ ಒಂದು ನೀರು ನಮಗೆ It's for make balance your body and your soul, spirit. ಒನ್ ವರ್ಡಲ್ಲಿ ಹೇಳಬೇಕು ಅಂತಂದರೆ, ನಮ್ಮ ಒಂದು ದೇಹ ಮತ್ತು ನಮ್ಮ ಒಂದು ಮನಸ್ಸಿನ ಒಂದು ಬ್ಯಾಲೆನ್ಸ್ ಮಾಡುತ್ತೆ, ಒಂದು ಸ್ಥಿಮಿತಕ್ಕೆ ತರುವಂಥ ಒಂದು ಪ್ಯೂರಿಫಿಕೇಷನ್ನು. ಸೊ ಈ ಪ್ಯೂರಿಫಿಕೇಷನ್ನ ಬಾಲಿನಿಯನ್ಸ್ ನಂಬ್ತಾರೆ. ಏನಕ್ಕೆ ಅಂತಂತಂದರೆ, ಮೋಸ್ಟ್ ಆಫ್ ದ ಬಾಲಿನಿಯನ್ಸ್ ನಂಬದೇ ನೇಚರ್ನ. ಈ ನೇಚರ್ ಜೊತೆನೇ ಅವ್ರು ಇರ್ತಾರೆ, ಆ್ಯಂಡ್ ನೇಚರ್ನ ಒಂದು ದೇವರಾಗಿ ಕನ್ಸಿಡರ್ ಮಾಡ್ತಾರೆ ಅವರು. ಸೊ ಈ ಒಂದು ಕನ್ಸಿಡರೇಷನಿಂದ ಇಲ್ಲಿ ಈ ಪ್ಯೂರಿಫಿಕೇಷನನ್ನು ನಂಬೋದು ಜಾಸ್ತಿ. ಇವ್ರು ಹೇಳೋದೇನು ಅಂತಂತಂದರೆ, ನೀವು ಪ್ಯೂರಿಫಿಕೇಷನ್ ಪ್ರೋಸೆಸ್ಗೆ ಹೋದಾಗ ನಿಮ್ಮ ಒಂದು ಮನಸ್ಸು, ನಿಮ್ಮ ಒಂದು ಥಿಂಕಿಂಗು ಸೇಮ್ ಇರಬೇಕು, ಇವೆರಡು ಬೇರೆ ಬೇರೆ ಆಗೋಂಗಿಲ್ಲ ಅಂತ ಇವ್ರು ಹೇಳ್ತಾರೆ. ನಿಶ್ಮಿತಾ, ಹೆಂಗಿತ್ತು ಬೇಜಿಗ್ರಿಯ ವಾಟರ್ಫಾಲು? ಸೂಪರ್. ಸೊ ನಮ್ಮದು ಪ್ಯೂರಿಫಿಕೇಷನ್ ಆಗಿದೆ, ಇಲ್ಲಿ ಬಂದಿದ್ದೀವಿ, ಪ್ಯೂರಿಫಿಕೇಷನ್ ಮಾಡಿಸಿದ್ವಿ. ಈ ಪ್ರೋಸೆಸ್ ಎಲ್ಲ ನಿಮಗೆ ತುಂಬ ಇಷ್ಟ ಆಗಿದೆ ಅಂತ ನಾನು ಅಂದ್ಕೊತೀನಿ. ಇವಾಗ ಏನೆಲ್ಲ ನೋಡಿದ್ರಿ, ತುಂಬ ಅಂದರೆ ತುಂಬ ಚೆನ್ನಾಗಿತ್ತು. ಇಲ್ಲಿ 5 ಥರದ ಒಂದು ಪ್ಯೂರಿಫಿಕೇಷನ್ ಮಾಡ್ತಾರೆ. 5 ಥರದ ಪ್ಯೂರಿಫಿಕೇಷನ್ನು ನಾವು ಹೋಗಿದ್ವಿ. ಈ ಪ್ಯೂರಿಫಿಕೇಷನ್ನು ಡಿಫ್ರೆಂಟ್ ಒಂದು ಕಾರಣಗಳಿಗೆ ಮಾಡ್ತಾರೆ. ನೆಗೆಟಿವ್ ಎನರ್ಜಿಯಿಂದ ಹಿಡಿದು ನಿಮ್ಮ ಮಾಟ ಮಂತ್ರ, ಬ್ಲ್ಯಾಕ್ ಮ್ಯಾಜ್ ಎಲ್ಲ ಒಂದೇ ಅಲ್ವಾ. ಅದಾದಮೇಲೆ ನಿಮ್ಮ ಇದು ಹೆಲ್ತ್, ವೆಲ್ನೆಸ್ಸು, ಅದಾದಮೇಲೆ ನಿಮ್ಮ ಫ್ಯೂಚರ್ಗೆ ಮಕ್ಕಳ ಆಗದಲ್ದಲೇ ಇರೋವಂಥವ್ರಿಗೆ ಮಕ್ಕಳಾಗೋದಕ್ಕೆ, ಈ ಥರ ಸಾಕಷ್ಟು ಕಾರಣಗಳಿಗೆ ಇಲ್ಲಿ ಪ್ಯೂರಿಫಿಕೇಷನನ್ನು ಮಾಡ್ತಾರೆ. ಸೊ ಈ ಪ್ಯೂರಿಫಿಕೇಷನ್ನು ಇವರು ನಂಬೋ ವಿಧಾನ ಬಂದ್ಬಿಟ್ಟು ಡಿಫ್ರೆಂಟ್ ಆಗಿರುತ್ತೆ. ಸೊ ಇವರು ಒಂದು ನಂಬಿರೋವಂಥ ವಿಧಾನ ಬಂದು ಹಿಂಗಲ್ಲ ಮೇಲೆ ನೇಚರ್. ಇವ್ರು ಯಾವುದೇ ಆದಂಥ ಪ್ಯೂರಿಫಿಕೇಷನನ್ನು ನೇಚರ್ಗೆ ಡಿಪೆಂಡೆನ್ಸಿ ಮಾಡಿಕೊಂಡು ಇವರು
ಅಲ್ಲಿ ಸಿಗುವಂಥ ವಾಟರ್ಫಾಲು, ಅಲ್ಲಿ ಸಿಗುವಂಥ ಹೂವು, ಅಲ್ಲಿ ಸಿಗುವಂಥ ಗಿಡಗಳನ್ನ ಇವರು ಪೂಜೆ ಮಾಡಿಕೊಂಡು ಆ ಪರ್ಟಿಕ್ಯುಲರ್ ಈ ಪ್ಯೂರಿಫಿಕೇಷನನ್ನು ಮುಗಿಸ್ತಾರೆ. ಇದು ಬೇಜಿ ಗ್ರಿಯಾ ವಾಟರ್ಫಾಲ್ ಇನ್ನು ಕತೆ ತುಂಬ ಚೆನ್ನಾಗಿತ್ತು, ತುಂಬ ಅದ್ಭುತವಾಗಿತ್ತು. ಸೊ ಮಸ್ಟ್ ವಿಸಿಟ್ ಪ್ಲೇಸ್ ಅಂತ ಅಂತೀನಿ. ನಾವು ಮಾಡಿದ್ದು ಒಂದು ಸುಪೀರಿಯರ್ ರೂಮು, ನಮಗೆ ಅಪ್ಗ್ರೇಡ್ ಮಾಡಿ ಫ್ರೀ ಆಫ್ ಕಾಸ್ಟಲ್ಲಿ ಒಂದು ತುಂಬ ಚೆನ್ನಾಗಿರೋವಂಥ ಒಂದು ರೂಮ್ ಕೊಟ್ಟಿದ್ದಾರೆ. ಸೊ ಆ ರೂಮ್ನ ಹೆಂಗಿದೆ ಅಂತ ನೋಡೋಣ. ಏನೇನೆಲ್ಲ ಇದೆ ಆ ರೂಮಲ್ಲಿ ಎಕ್ಸ್ಪ್ಲೈನ್ ಮಾಡ್ತೀನಿ. ನಿಶ್ಮಿತಾ, ಎಂಟ್ರಿ ಆಗ್ತಿದ್ದಂಗೆ ಬಾತ್ರೂಮ್ ಇದೆ, ಇದನ್ನ ಆಮೇಲೆ ನೋಡೋಣ. ಸೊ ಇದು ಬಂದು ಬೆಡ್ಡು, ತುಂಬ ಚೆನ್ನಾಗಿದೆ ಬೆಡ್ಡು. ಇನ್ನು ಬೆಡ್ ನೋಡಿಲ್ಲ, ಹೆಂಗಿದೆ ಅಂತ ಕೂತಿ ನೋಡಿಲ್ಲ. ಹಿಂಗೆ ಓಪನ್ ಮಾಡಿದ್ರೆ ಒಂದು ಅದ್ಭುತವಾದ ಬಾಲ್ಕನಿ ಕೊಟ್ಟಿದ್ದಾರೆ ನಮಗೋಸ್ಕರ. ಸೊ ಈ ಬಾಲ್ಕನಿಗೆ ಆ್ಯಕ್ಸಿಸ್ ಇದೆ, 2 ಕುರ್ಚಿ ಕೊಟ್ಟಿದ್ದಾರೆ, ಒಣಗಾಕೇನೋ ಇದೇನೋ ಇಟ್ಟಿದ್ದಾರೆ, ಬಟ್ಟೆಗಳು ಒಣಗಾಕೋದಕ್ಕೆ. ಸೊ ಇದು ನಮ್ಮ ನೇಚರ್ ಸೆಂಟ್ರಲ್ಲಿ ಇರೋವಂಥ ಪೃಥ್ವಿ ಬಿಸ್ವಾ ರೆಸಾರ್ಟ್. ಸೊ ತುಂಬ ಚೆನ್ನಾಗಿದೆ. ನಿಶ್ಮಿತ ಚೆನ್ನಾಗಿದೆಯಾ? ಫ್ಲವರ್ಸ್ ಎಲ್ಲ ನಮ್ಮ ರೂಮ್ ಮುಂದೆನೇ ತುಂಬ ಚೆನ್ನಾಗಿರೋಂಥ ಫ್ಲವರ್ಸು. ಆಮೇಲೆ ಒಳ್ಳೆ ಬೆಡ್ ಕೊಟ್ಟಿದ್ದಾರೆ, ನೋಡೋಣ ಹೆಂಗಿದೆ ಅಂತ. ಚೆನ್ನಾಗಿದೆ ಕಣ ಬೆಡ್ಡು ಚೆನ್ನಾಗಿದೆ, ತುಂಬ ಚೆನ್ನಾಗಿದೆ ಬೆಡ್ಡು. ಆಮೇಲೆ ಒಂದು ಟೇಬಲ್ಲು, ಒಂದು ಟಿ ವಿ ಇನ್ನೇನು ನಾವು ನೋಡೋಲ್ಲ, ನಮ್ಗೊಟ್ಟು. ಆಮೇಲೆ ಲಾಕರ್ ಇದೆಯಾ? ಸೂಪರ್. ನಂಗೆ ಗೊತ್ತಿಲ್ಲ ನಿಮ್ಗೆ ಎಷ್ಟು ಕಾಣ್ತಾ ಇದೆಯೋ ಇಲ್ವ ಅಂತ. ಲಾಕರು, ಅಂಬ್ರಲಾ. ಈಚೆ ಹೋಗಿ ನೋಡಿದ್ರೆ ಈ ಕಡೆಗೆ ಇದು ನಮಗೆ ಎಂಡ್ ರೂಮು. ಈ ಕಡೆ ನೋಡಿದ್ರೆ ಕಂಪ್ಲೀಟ್ಲಿ ಒಂದು ನೇಚರ್ ಮಧ್ಯದಲ್ಲಿ ಬ್ಲೆಂಡ್ ಆಗಿರೋವಂಥ ಒಂದು ರೆಸಾರ್ಟ್. ಇದು ತುಂಬ ಬ್ಯೂಟಿಫುಲ್ ಆಗಿದೆ. ನಮಗೆ ತುಂಬ ಆಫರ್ಡಬಲ್ ಪ್ರೈಸಲ್ಲಿ ನಾವು ಬುಕ್ ಮಾಡಿದ್ದಿದ್ದು ಆ್ಯಕ್ಚುಲಿ. ಈ ಪ್ರೈಸಸ್ ಲಿಸ್ಟ್ ಎಲ್ಲ ನಾನು ಹೇಳ್ತೀನಿ ಆಮೇಲೆ. ಸೊ ಬಾತ್ರೂಮ್ ನೋಡ್ಬಿಡೋಣ. ವಾ ಸೂಪರ್ ಆಗೈತೆ. ಬಾತ್ ಟಬ್ ಇದೆ, ಒಂದು ದೊಡ್ಡ ಮಿರರ್ ಇದೆ, ಏನೇನೋ ಇಟ್ಟಿದ್ದಾರೆ ಇಲ್ಲೆಲ್ಲ. ಸೂಪರ್. ಬಾತಿಂಗ್ ಏರಿಯಾ ಸಪ್ರೇಟ್ ಮಾಡಿದ್ದಾರೆ, ಇದನ್ನು ಸಪ್ರೇಟ್ ಮಾಡಿದ್ದಾರೆ. ತುಂಬ ಚೆನ್ನಾಗಿದೆ. ಇದು ಶವರ್ ಇದೆ, ಫ್ರೀ ಆಗಿದೆ. ನನಗೇನು ಗೊತ್ತಾ, ಇವಾಗ ಈ ಕೈ ಹಿಂಗೆ ಅಗಲಿಸಿದ್ರೆ, ಕೈ ಹಿಂಗೆ ಇದು ಮಾಡಿದ್ರೆ ನನಗೆ ಯಾವ ಗೋಡೆನೂ ಟಚ್ ಆಗಬಾರ್ದು. ಟಚ್ ಆಗಿಬಿಟ್ರೆ ಹಿಂಸೆ ಆಗುತ್ತೆ. ಹಂಗಾಗಿ ಒಳ್ಳೆ ಚೆನ್ನಾಗಿರೋಂಥ ಒಂದು ರೂಮ್ ಇದು. ಅವಳು ವೀಡಿಯೋ ಮಾಡಬೇಕಂತೆ. ಚೆನ್ನಾಗಿದೆ ಒಟ್ಟು ಈ ರೆಸಾರ್ಟ್ ಅಂತೂ ತುಂಬ ಚೆನ್ನಾಗಿದೆ. ಕತ್ಲಾಗ್ತಾ ಇದೆ. ನಮಗಿನ್ನ ನೋಡೋವಂಥದ್ದು 2 ಪ್ಲೇಸ್ ಇದೆ. ಅದರಲ್ಲಿ ಒಂದು ಉಬುಡ್ ಮಾರ್ಕೆಟ್. ಸೊ ಇಲ್ಲಿನ ಲೋಕಲ್ ಉಬುಡ್ ಮಾರ್ಕೆಟ್ನ ನಾವು ನೋಡೋದಕ್ಕೆ ಹೋಗ್ತಾ ಇದ್ದೀವಿ. ಅದಾದಮೇಲೆ ಅದರ ಪಕ್ಕದಲ್ಲೇ ಇರುವಂಥ ಉಬುಡ್ ಪ್ಯಾಲೇಸ್ಗೆ ಹೋಗ್ತೀವಿ. ಸೊ ಇವೆರಡು ಪ್ಲೇಸಸ್ ಕವರ್ ಮಾಡೋಣ ಇವತ್ತು.